ಮೋದಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಅಣ್ಣಾ ಡಿಎಂಕೆ ದೆಹಲಿಯವರೆಗೂ ವ್ಯಾಪಿಸುತ್ತಿದೆ ತಮಿಳುನಾಡಿನ ರಾಜಕೀಯ. ಮೋದಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಅಣ್ಣಾ ಡಿಎಂಕೆ ದೆಹಲಿಯವರೆಗೂ ವ್ಯಾಪಿಸ್ತಾ ಇದೆ ತಮಿಳುನಾಡಿನ ಕಿಚ್ಚು. ಜಯಲಲಿತಾ ಬೆಳೆಸಿದ ಪಾರ್ಟಿ ಭಾಗವಾಗುವ ಸ್ಥಿತಿ. ಎಐಎಡಿಎಂಕೆ ನಡೆಯಿಂದ ನರೇಂದ್ರ ಮೋದಿಗೂ ಒಂದ್ ಕಡೆ ಟೆನ್ಷನ್. ಯಾವ ಪಕ್ಷದ ಜೊತೆಗೂ ಮೈತ್ರಿ ಇಲ್ಲ ಎಂದ ಎಐಎಡಿಎಂಕೆ. ಇಷ್ಟು ದಿನ ಎನ್ಡಿಎ ಭಾಗವಾಗಿದ್ದ ಎಐಎಡಿಎಂಕೆ ಮೋದಿಯ ಎನ್ಡಿಎ ಕೂಟದ ಜೊತೆಗೆ ಎಐಎಡಿಎಂಕೆ ಮೈತ್ರಿ ಕಟ್ಟಾಗುತ್ತಾ? 5 ಸಂಸದರ ಬಲ ಹೊಂದಿರೋ ಎಐಎಡಿಎಂಕೆ ಅಣ್ಣಾ ಡಿಎಂಕೆ ಪಕ್ಷದ ಬೆಂಬಲ ವಾಪಸ್ ಎಫೆಕ್ಟ್ ಆಗುತ್ತಾ? ಸಭೆ ಬಲ. ಬಿಜೆಪಿ ನೇತೃತ್ವದ ಎನ್ಡಿಎ ಕೂಟದ ಬಲ 292ಕ್ಕೆ ಇಳಿಕೆ ಆಗಿದೆ. ಮೋದಿ ಬಿಜೆಪಿಗೆ ಬಿಗ್ ಶಾಕ್ ಕೊಟ್ಟ ಅಣ್ಣಾ ಡಿಎಂಕೆ. ಈಗಾಗಲೇ ತಮಿಳುನಾಡು ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅಂತ ಗಮನಿಸ್ತಾ ಇದ್ದೀವಿ ನಾವು. ಟಿವಿಕೆ ಪಕ್ಷ ಈಗ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಎಐಎಡಿಎಂಕೆಯಲ್ಲಿ ವಿಭಿನ್ನ ಆಗುತ್ತೆ ಅಂದ್ರೆ ಎಷ್ಟರ ಮಟ್ಟಿಗೆ ಇಬ್ಬಾಗವಾಗುತ್ತೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಯಾಕಂದ್ರೆ ಪಳನಿಸ್ವಾಮಿಯ ಒಂದು ಬಣ ಆದ್ರೆ ಷಣ್ಮುಗದ ಒಂದು ಬಣ ಆಗುತ್ತೆ. ಇದರಲ್ಲಿ ಟಿವಿಕೆಗೆ ಯಾವ ಬಣ ಸಪೋರ್ಟ್ ಅನ್ನ ಮಾಡುತ್ತೆ ಅನ್ನುವಂಥದ್ದು ಒಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಆದ್ರೆ, ಇದೀಗ ಇದು ಕೇಂದ್ರದವರೆಗೂ ಕೂಡ ಈ ರೀತಿಯಾಗಿ ಹಬ್ತಾ ಇದೆ. ಕೇಂದ್ರದವರೆಗೂ ಬಿಜೆಪಿಗೂ ಕೂಡ ಟೆನ್ಷನ್, ಮೋದಿಗೂ ಕೂಡ ಟೆನ್ಷನ್. ಎಲೆಕ್ಷನ್ ಬಳಿಕ ಎನ್ಡಿಎ ಕೂಟದಿಂದ ಹೊರಬಿದ್ದ ಎಐಎಡಿಎಂಕೆ. ಚುನಾವಣೆಗೂ ಮುನ್ನ ಬಿಜೆಪಿ ಜೊತೆ ಎಐಎಡಿಎಂಕೆ ಕಿತ್ತಾಟ. ಅಣ್ಣಾಮಲೈ ಕಾರಣಕ್ಕೆ ಕಿತ್ತಾಡಿಕೊಂಡಿದ್ದ ಬಿಜೆಪಿ ಎಐಎಡಿಎಂಕೆ. ಚುನಾವಣೆ ಹೊತ್ತಲ್ಲಿ ಮತ್ತೆ ಎಐಎಡಿಎಂಕೆ ಬಿಜೆಪಿ ಜೊತೆ ಮೈತ್ರಿ. ಚುನಾವಣೆ ಬಳಿಕ ಮತ್ತೆ ಎಐಎಡಿಎಂಕೆ ಬಿಜೆಪಿ ದೋಸ್ತಿ ಕಟ್ಟಾಗುತ್ತೆ. ಎಐಎಡಿಎಂಕೆ ದೂರವಾದ್ರೂ ಮೋದಿ ಸರ್ಕಾರಕ್ಕಿಲ್ಲ ಚಿಂತೆ. ಅತ್ಯಂತ ಸುಭದ್ರವಾಗಿದೆ ನರೇಂದ್ರ ಮೋದಿ ಸರ್ಕಾರ. ಈಗಾಗಲೇ ಎನ್ಡಿಎ ಒಕ್ಕೂಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಾದ್ರೆ, ಒಂದ್ ಕಡೆ ಎಐಎಡಿಎಂಕೆ ಕಿತ್ತಾಟ ಬಿಜೆಪಿ ಜೊತೆ ಇದ್ದು, ಒಂದ್ ಕಡೆ ಮೋದಿಯ ಕೋಟೆ ಸುಭದ್ರವಾಗಿದೆ. ಯಾಕಂದ್ರೆ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲೂ ಕೂಡ ಏನು ಮೋದಿ ಬಿಜೆಪಿ ತನ್ನ ಆಡಳಿತವನ್ನ ರೂಪಿಸ್ಕೊಳ್ತಲ್ಲ, ಅಲ್ಲೂ ಕೂಡ ಒಂದ್ ರೀತಿಯಾಗಿ ಪ್ಲಸ್ ಆಗಿರುವಂತದ್ದು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಸೊ ಅದ್ರ ಜೊತೆಗೆ ಇನ್ನು ತಮಿಳುನಾಡು ವಿಚಾರಕ್ಕೆ ನಾವು ಮಾತನಾಡೋದಾದ್ರೆ, ಎಐಎಡಿಎಂಕೆ ವಿಚಾರಕ್ಕೆ ಮಾತನಾಡೋದಾದ್ರೆ, ಇನ್ನು ಚುನಾವಣೆ ಹೊತ್ತಲ್ಲಿ ಏನು ಒಂದಿಷ್ಟು ಗುದ್ದಾಟಗಳು ಜಗಳಗಳು ಆದಂತ ಸಂದರ್ಭದಲ್ಲಿ ಪಕ್ಷದಿಂದ ಹೊರಬರುತ್ತೆ ಎಐಎಡಿಎಂಕೆ. ಅಣ್ಣಾಮಲೈಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಿದ ಮೇಲೆ ಏನೆಲ್ಲ ಅಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಆಗುತ್ತೆ ಅಲ್ವಾ, ಇದೆಲ್ಲವನ್ನ ಕೂಡ ಮುನ್ನೆಲೆಗೆ ಇಟ್ಕೊಂಡು ದೊಡ್ಡ ಮಟ್ಟದ ರಾಜಕೀಯವಾಗಿ ಚರ್ಚೆ ಆಗುತ್ತೆ.